ಲೇ ಸೋಮನ್, ಎಂತ ಕೆಲಸ ಮಾಡಿದ್ಯೋ ನೀನು? ಯಾರ ಮಾತು ಕೇಳಿ ಕೆಲಸ ರಿಸೈನ್ ಮಾಡ್ದೋ? ನನ್ನ ಮಗಳನ್ನ ಇದ್ರ ಬಗ್ಗೆ ಒಂದು ಮಾತು ಕೇಳಿದ್ಯಾ ನೀನು? ನನ್ನ ಜೀವನದಲ್ಲಿ ನನಗೆ ಅಂತ ಕೆಲವು ಆಸೆಗಳಿದೆ. ನನ್ನ ಇಷ್ಟ ಅಂದ್ರೆ ಇನ್ನು ಮುಂದಕ್ಕೆ ನನ್ನ ಮಗಳ ಗತಿ, ನನ್ನ ಮೊಮ್ಮಗಳ ಗತಿ ಏನು? ನಿನಗೆ ಗೌರ್ಮೆಂಟ್ ಕೆಲಸ ಇದ್ದಿದ್ದ ಕಾರಣಕ್ಕೇನೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಪ್ಕೊಂಡಿದ್ದು. ನಾನು VRS ತಗೋತೀನಿ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನನ್ನ ಹೆಂಡತಿ ಮಗಳು ಹೇಗಿದ್ರು ಇನ್ಮೇಲೂ ಹಾಗೆ ಇರ್ತಾರೆ. ಮತ್ತೆ ಉಪ್ಪಿಲ್ದೆ ಊಟ ಮಾಡೋದೇ ಪಾಸ್ಟ್ ಜೀವನನಾ? ಪುಟ್ಟಿ, ಈ ಹೂವ ತಗೊಂಡೋಗಿ ನಿಮ್ಮಪ್ಪನ ಕಿವಿಲಿಡು. ಏನು ಹೇಳದಿಂತ ಅವ್ರಿಗೆ? ಶಾಲಿನಿ, ಏನು ಹೇಳ್ಬೇಡಿ. ನನ್ನ ಕೈಲಿ ನೀವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ಮೇಲೆ ನಾನು ನಿರ್ಧಾರಗಳನ್ನ ತಗೊಳ್ತೀನಿ. ಏನದು? ಅಪ್ಪನ್ ಕೇಟ್ರಿಂಗ್ ಬಿಸ್ನೆಸ್ನ ಇನ್ಮುಂದೆ ನಾನು ನಡೆಸ್ತೀನಿ. ನೀವು ಮಗಳನ್ನ ನೋಡ್ಕೊಂಡು ಮನೇಲೇ ಇರಿ. ಈ ಕಡೆ ಬನ್ನಿ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ. ಸೋಮನಣ್ಣ ನೀವಾ? ಏನಾಯ್ತು? ಅದ್ ನೀವು ಆಫೀಸಿಗೆ ಬರಲ್ಲ ಅಂದಿದ್ದಕ್ಕೆ ಬಂದಿರೋ ಜ್ವರ. ನೀನೊಂದು ಸ್ವಲ್ಪ ಟೀ ಮಾಡ್ಕೊಂಬಾ. ಬೇಡಮ್ಮ, ಒಂಚೂರು ಜೀರಿಗೆ ನೀರು ಕೊಡು ಸಾಕು. ಮನೇಲಿ ಹೇಳ್ದ ಅಣ್ಣ? ನಮ್ಮ ಮಾವ ಬಂದು ತುಂಬಾನೇ ಮಾತಾಡಿದ್ರು. ಅವನಿಗೇನಾದರೂ ಹೇಳ್ದ ಅಣ್ಣ? ನಾವು ಯಾಕೋ ಸುಮ್ಮನೆ ಪ್ರಯೋಜನ ಇಲ್ಲದೆ ಜಗಳ ಆಡಬೇಕು? ಅವರೇ ಆ ಕಡೆಯಿಂದ ಸುಮ್ಮನೆ ಏನೇನೋ ಮಾತಾಡ್ತಿದ್ರು. ಆದರೆ ತುಂಬ ಜಾಸ್ತಿ ಆಯಿತು ಅನ್ಸಿಲ್ವಣ್ಣ? ನೀನು ಆಫೀಸಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸ ಮಾಡ್ಬೋದು. ನಾನಲ್ಲಿ ಕೆಲಸ ಬಿಡೋದಕ್ಕೋಸ್ಕರನೇ ಎಲ್ಲರೂ ಕಾಯ್ತಿದ್ರಲ್ವೇನೋ. ಇನ್ನು ನನ್ನ ಹೋರಾಟನೂ ಅಲ್ಲಿ ಕಾಣಲ್ಲ. ಆ ಕೌನ್ಸಿಲರ್ ಮತ್ತು ಸನ್ನಿ ಮಾಡಿದ ಕೆಲಸಕ್ಕೆ ನಿನಗೆ ಈ ಥರ ಪರಿಸ್ಥಿತಿ ಬಂತು ಅಣ್ಣ. ನನಗೆ ಸರಿ ಅನ್ನಿಸ್ತಾ ಇಲ್ಲ. ಕೆಲವು ಭಾರಗಳನ್ನು ತಲೆ ಮೇಲಿಂದ ಇಳಿಸೋದೇ ಒಳ್ಳೇದಲ್ವೇನೋ. ಹೌದಪ್ಪ, ನಿನ್ನೆ ರಾತ್ರಿ ಟೆಂಪರೇಚರ್ ಜಾಸ್ತಿ ಆಯ್ತು. ಉಸಿರಾಡಕ್ಕೂ ಕಷ್ಟ. ಅದಕ್ಕೆ ICUಗೆ ಶಿಫ್ಟ್ ಮಾಡಿದ್ರು. ಬೇಡ ಬೇಡ, ನೀವೇನು ಬರೋದು ಬೇಡ. ಇವತ್ತೇ ಶಿಫ್ಟ್ ಮಾಡ್ತಾರೆ ವಾರ್ಡ್ಗೆ. ಸರಿ. ಅಪ್ಪ ಏನಂದ್ರು? ಅಪ್ಪ ಬರಲ್ಲ ಅಂತ ಕೇಳಿದ್ರು. ನಾನು ಬೇಡ ಅಂದೆ. ಅವ್ರೇನ್ ಬರೋದು ಬೇಡ, ನಾನು ಇಲ್ಲೇ ಇದ್ದೀನಲ್ಲ. ಚಂದು ವೈಫ್ ಅಲ್ವಾ ನೀವು? ಇಲ್ಲೊಂದು ಸೈನ್ ಮಾಡಿ. ನೀನೊಂದು ಕೆಲಸ ಮಾಡು, ನಿನ್ ಮನೆ ಹೋಗ್ಬಿಟ್ಟು ಸ್ವಲ್ಪ ತಿದ್ಬಿಟ್ಟು ಬಾ. ಇನ್ನೇನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನನ್ನ ಜೊತೆಲ್ ಬಾ, ಒಂದು ಸ್ವಲ್ಪ ಮಾತಾಡಬೇಕು. ವಿಷಯ ಏನಂದ್ರೆ ಹಕ್ಕಿ ಜ್ವರ ಅಂತ ಅನ್ಸುತ್ತೆ. ತುಂಬಾ ದಿನ ಇಲ್ಲಿ ಇರಕ್ ಹೋಗ್ಬಿಡಿ. ಇಲ್ಲೇ ಪಕ್ದೂರಲ್ಲಿ 78 ವರ್ಷದ ಮುದುಕನೂ ಕೂಡ ಸತ್ತು ಹೋಗಿದ್ದಾನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಟೋಗ್ಬಿಡಿ. ನಾವೇನು ಮಾಡೋಕ್ಕಾಗಲ್ಲ. ಚಂದು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಬನ್ನಿ. ಏನಂತೆ? ಏನಾಯ್ತು? ಅವ್ನು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ಚಂದು ಹೋಗ್ಬಿಟ್ಟ. ಚಂದು, ನನಗೆ ನೋಡ್ಬೇಕು. ಬೇಡ, ನನಗೆ ಅವನನ್ನ